ಕಾಂಬಿನೇಷನ್ ನೋಡ್ತಾ ಇರ್ಬೋದು ನೀವು. ಸೊ ಇದೊಂದು ಓಕೆನಾ. ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು, ಬಟ್ ಅವ್ರಿಗೆ ಕಾರಣಾಂತರಗಳಿಂದ ಎಮರ್ಜೆನ್ಸಿ ಇದ್ದಿದ್ರಿಂದ ಅವರು ಬರಕ್ಕಾಗಿಲ್ಲ. ಬಂದಿದ್ದ ಪಿಕ್ ಕಳಿಸಿ ಹೆಂಗಿದೆ ಇದು ಒಳಗಡೆ ಅಂತಂದ್ರು ನೀವು ಜಸ್ಟ್ ನನಗೆ ಮೆಸೇಜ್ ಕೂಡ ಮಾಡ್ಬೋದು, ನೀವು ತಗೊಂಡಿಲ್ಲ ಅಂತ ಅಂದ್ರು. ಸೊ ಇದು ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ನನಗೇನೋ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನಿಜ. ಒಂದೇ ಸಲ ಇಷ್ಟು ಬಲ್ಕ್ ಆರ್ಡರ್ ಮಾಡ್ಕೊಂಡು. ಇದು ನಿಮಗೆ ಬ್ಲೌಸು ಕಲಂಕಾರಿಲಿ ಬರುತ್ತೆ, ಓಕೆನಾ. ನಂಬರ್ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ನಮ್ಮ ದೇಶದ ಬೇರೆ ದೇಶದ ಅಂತ ಹೇಳ್ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಟ್ ತುಂಬ ಗ್ಯಾಪ್ ಕೊಟ್ಟಿದ್ದೆ, 1-2 ಡೇಸ್ ಗ್ಯಾಪ್ ಕೊಟ್ಟಿದ್ದೆ. ಮಕ್ಕಳನ್ನೆಲ್ಲ ಆಚೆ ಎಲ್ಲ ಕರ್ಕೊಂಡು ಹೋಗಿ ಬಂದಿದ್ದೆ. ಸೊ ನನಗೂ ಕೂಡ ಸ್ವಲ್ಪ ಸ್ಯಾರಿ ಸಾರ್ಟ್ ಔಟ್ಸ್ ಅದೆಲ್ಲ ಓಡಾಟಗಳಿತ್ತು. ಅದ್ರ ಮಧ್ಯೆ ವ್ಲಾಗ್ಸ್ ಮಾಡೋಕ್ಕಾಗಿಲ್ಲ. ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕು ಅಂತ ನಾನು ಕ್ಲಿನಿಕ್ ಓಪನಿಂಗಿಂದ ಬಂದು ಡೈಲಿ ಹೋಗ್ಬೇಕು ಅನ್ಕೊಂತೀನಿ, ಏನೋ ಒಂದು ಕೆಲಸ ಬಂದ್ಬಿಡುತ್ತೆ. ಹಿಂಗೆ ಆಗ್ತಿದೆ. ಇವತ್ತಾಗಲೇ ಬುಧವಾರ. ಸೊ ಇವತ್ತು ಏನಪ್ಪ ಸ್ಪೆಷಲ್ ಅಂತಂದರೆ, ಒಂದು ಖುಷಿ ವಿಚಾರ ಶೇರ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ. ಆ್ಯಂಡ್ ಹಾಗೇನೆ ಇನ್ನೂ ಒಂದು ಅಪ್ಡೇಟ್ ನಿಮಗೆ ಕೊಡಬೇಕು. ನನ್ನ ಫ್ರೆಂಡ್ ಸುಷ್ಮಾ ಬಂದಿದ್ಲಲ್ಲ ನಮ್ಮ ಮನೆಗೆ. ಸೊ ಅವಳ ಒಂದು ವಿಡಿಯೋಗೂ ಕಮೆಂಟ್ಸ್ ಬರ್ತಾ ಇದೆ ತುಂಬ. ಬಟ್ ನನ್ನ ವಿಡಿಯೋಗೂ ಕಮೆಂಟ್ ಬಂತು, ಸುಷ್ಮಾ ಅವ್ರ ತಂಗಿ ಮದುವೆಗೆ ಹೋಗಿಲ್ವಾ ನೀವು ಅಂತ ಹೇಳಿ. ಹೋಗೋದಿಕ್ಕೆ ತುಂಬ ಪ್ರಯತ್ನ ಪಟ್ಟೆ. ಒಬ್ರು ನಾವು ಚಿಕ್ಕಪೇಟೆಗೆ ಸಬ್ಸ್ಕ್ರೈಬರ್ ಮನೆಗೆ ಹೋಗಿದ್ವಲ್ಲ, ಸೊ ಅವರು ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಬಟ್ ಅವ್ರಿಗೆ ಕಾರಣಾಂತರಗಳಿಂದ ಎಮರ್ಜೆನ್ಸಿ ಇದ್ದಿದ್ರಿಂದ ಅವರು ಬರಕ್ಕಾಗಿಲ್ಲ. ಬಂದಿದ್ದಿದ್ರೆ ಕಾರಲ್ಲಿ ಹೋಗಿ ಬರೋಣ ಅಂತ ಅನ್ಕೊಂಡಿದ್ದು. ಪಾಪ ಅವ್ರಿಗೆ ತುಂಬಾ ಕ್ರಿಟಿಕಲ್ ಇತ್ತು. ಸೊ ನಾನು ನೆಕ್ಸ್ಟು ಬಸ್ಸಲ್ಲಿ ಹೋಗೋಣ ಅಂತಂದ್ರೆ ಇಬ್ರು ಮಕ್ಕಳನ್ನ ಅಟ್ ಎ ಟೈಮು 350 ಕಿಲೋಮೀಟರ್ಸ್ ಸಾಲಿಗ್ರಾಮ ಕರ್ಕೊಂಡು ಹೋಗಕ್ ಆಗಲ್ಲ ಅಂತ ಅನ್ಕೊಂಡು ನಾನೇನ್ ಮಾಡಿದೆ, ಸರಿ ನಾನು ಒಬ್ಳೆ ಹೋಗೋಣ ಅಂತ ಶುಕ್ರವಾರ ಡಿಸೈಡ್ ಮಾಡಿದೆ. ಶನಿವಾರ ಹೋಗೋಣ ಮಧ್ಯಾಹ್ನ ಅಂತ ಅನ್ಬಿಟ್ಟು. ಬಟ್ ಅದಾದ್ಮೇಲೆ ಏನಾಯ್ತು, ಮಕ್ಕಳನ್ನ ಬಿಟ್ಟು ಹೋಗೋದು ಹೆಂಗೆ, ಅವ್ರು ಇರಲ್ಲ ಮೊದ್ಲೇ, ಮತ್ತೆ ತುಂಬಾ ದೂರ, ಬಿಸಿಲು ಅಂತೆಲ್ಲ ಯೋಚನೆ ಮಾಡಿದೆ. ಆ್ಯಂಡ್ ನಮ್ಮ ಅಪ್ಪನೂ ಕೂಡ ಬೇಡಮ್ಮ ತುಂಬಾ ದೂರ, ಇಲ್ಲೇ ಏನಾದ್ರು ಬೆಂಗಳೂರಿಗೆ ಬಂದಾಗ ಹೋಗಿ ನೋಡ್ಕೊಂಬ ಅಮ್ಮ ಅಂತೆಲ್ಲ ಅಂದ್ರು. ಅವತ್ತಿನ ದಿವಸನೇ ನನ್ನ ಮಗಳಿಗೆ ಜ್ವರ ಕೂಡ ಬಂದಿತ್ತು. ಇನ್ ಮಗಳನ್ನ ಬಿಟ್ಟು ಹೋದ್ರೆ ಆಗಲ್ಲ ಅಂತ ಅನ್ಬಿಟ್ಟು ನಾನು ಕೂಡ ಸುಮ್ಮನೆ ಆಗೋದೆ. ನನಗೂ ಸಿಕ್ಕಾಪಟ್ಟೆ ಹೋಗ್ಬೇಕು ಅಂತ ಆಸೆ ಇತ್ತು. ಅದಕ್ಕೆ ಬಟ್ಟೆ ಎಲ್ಲ ಶಾಪಿಂಗ್ ಮಾಡಿದ್ದೆ ನಾನು. ಸೊ ಹೋಗಕ್ಕಾಗಿಲ್ಲ. ಅವಳು ಕೂಡ ಬೇಜಾರು ಮಾಡ್ಕೊಂಡಿರ್ತಾಳೆ ನನ್ನ ಪ್ರಕಾರ. ಸೊ ಬ್ಯುಸಿ ಇರೋದ್ರಿಂದ ನಾನು ಅವಳಿಗೆ ಕಾಲ್ ಮಾಡೋಕ್ಕಾಗಿಲ್ಲ. ಅವಳೇ ಫ್ರೀ ಮಾಡ್ಕೊಂಡು ಕಾಲ್ ಮಾಡ್ತಾಳೆ ಅಂತ ಸುಮ್ಮನಾದೆ. ಸೊ ಇಷ್ಟು ಆಯಿತು ನೋಡಿ. ಮಕ್ಳು ಇಟ್ಕೊಂಡು ಒಂದ್ ಮಗು ಅಂತಂದ್ರೆ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಬಟ್ ಇಬ್ರಿಬ್ರು ಮಕ್ಳನ್ನ ಇಟ್ಕೊಂಡು ಇಲ್ಲೇ ಬೆಂಗಳೂರು ಅಂತ ಅಂದಿದ್ರು ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ಬೋದು. ಬಟ್ ತುಂಬ ಲಾಂಗ್ ಆಗೋಯ್ತು. ಅದೇ ಅವ್ರು ಬರ್ತೀನಿ ಅಂತ ಹೇಳಿದಿದ್ರೆ ಚಿಕ್ಕಪೇಟೆ ಅವರು ಅಕ್ಕನ ಸಬ್ಸ್ಕ್ರೈಬರು ಆರಾಮ್ಸೆ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ಬೋದಾಗಿತ್ತು. ಬಟ್ ಆಗಿಲ್ಲ. ಸೊ ಯಾವಾಗಾದ್ರೂ ಬಿಡುವು ಮಾಡ್ಕೊಂಡು ಅವ್ರ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ನೋಡೋಣ ಹೆಂಗಾಗುತ್ತೆ, ಹಂಗೆ ಮಾಡ್ತೀನಿ ಖಂಡಿತ. ಸೊ ತುಂಬಾ ಜನ ನನ್ನ ಕಮೆಂಟ್ ಮೆಸೇಜ್ ಮಾಡ್ತಾನೆ ಇದ್ರಿ, ಹಂಗಾಗಿ ಅಪ್ಡೇಟ್ ಮಾಡಿದೀನಿ. ಸೊ ಬನ್ನಿ, ಇನ್ನ ಒಂದು ಖುಷಿ ವಿಚಾರ ಶೇರ್ ಮಾಡ್ಕೊಂತೀನಿ. ನಿಮ್ಮೆಲ್ಲರ ಸಪೋರ್ಟ್ ಇಂದ ನಾನು ಇವತ್ತು ಏನೇ ಒಂದು ಅರ್ನ್ ಮಾಡ್ತಾ ಇದ್ದೀನಿ ಅಂತಂದ್ರು ನಿಮ್ಮೆಲ್ಲರ ಸಪೋರ್ಟ್ ಇರುತ್ತೆ. ಇವತ್ತು ನಿಮಗೆ ಹೊಸ ಸ್ಯಾರಿ ಪ್ಯಾಟರ್ನ್ಸ್ ತೋರಿಸ್ತೀನಿ. ಎಲ್ಲ ಯೂನಿಕ್ ಬೊಟಿಕ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ವಿಸ್ಕೋಸ್ ಆಗಿರ್ಬೋದು, ಬೊಟಿಕ್ ಕಲೆಕ್ಷನ್ಸ್. ತುಂಬಾ ಜನ ಸೆಮಿ ಸಿಲ್ಕ್ ಇಷ್ಟಪಡ್ತೀರಾ. ಬಟ್ ಸುಮಾರು 90% ಅಷ್ಟು ಜನ ಸೆಮಿ ಸಿಲ್ಕ್ ಬೇಡ, ನಮ್ಗೆ ಬೇರೆ ತರ ತೋರಿಸಿ ಅಂತೆಲ್ಲ ಕೇಳ್ತಾರೆ. ಸೊ 2 ಆಪ್ಷನ್ ನಿಮಗೆ ತೋರಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇವಾಗ ಬನ್ನಿ ತೋರಿಸ್ತೀನಿ. ಏನು ಅಂತಂದ್ರೆ ಲಾಸ್ಟ್ ಅಲ್ಲಿ ಇವಾಗ ಹೇಳ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈ ಖುಷಿನ ನಿಮ್ ಜೊತೆನೂ ನಾನು ಶೇರ್ ಮಾಡ್ಕೊಬೇಕು. ಬನ್ನಿ ಹಂಗೆ ಲೈವ್ ಆಗೇ ತೋರಿಸ್ತೀನಿ ನಿಮ್ಗೆ ಏನು ಎತ್ತ ಅಂತ ಅನ್ಬಿಟ್ಟು. ಇವಾಗ ಇದೆರಡು ಕವರ್ ನೀವೇನ್ ನೋಡ್ತಾ ಇದ್ದೀರೋ ಸ್ಯಾರೀಸು ನನ್ನ ಸ್ಯಾರಿ, ನನ್ನ ಕೈಯಾರೆ ನಾನು ತಗೊಂಡ್ ಬಂದಿರೋ ಸ್ಯಾರಿ ಆಸ್ಟ್ರೇಲಿಯಾಗೆ ಹೋಗ್ತಾ ಇದೆ. ಸೊ ಒಬ್ಬರೇ ಕಸ್ಟಮರು ನನಗೆ ಇಷ್ಟು ಸ್ಯಾರಿ ಬುಕ್ ಮಾಡ್ಕೊಂಡಿದ್ದಾರೆ. ಏನೇನೆಲ್ಲ ಕಲೆಕ್ಷನ್ಸ್ ಅಂತ ತೋರಿಸ್ತೀನಿ. ಇನಿಷಿಯಲಿ ನನಗೂ ಆಶ್ಚರ್ಯ ಆಯ್ತು, ಆಸ್ಟ್ರೇಲಿಯಾದಲ್ಲಿ ಸ್ಯಾರಿ ಉಟ್ಕೊಂತಾರ, ಅದು ಸ್ಯಾರಿ ಕ್ರೇಜ್ ಈ ಲೆವೆಲ್ಗೆ ಇದೆಯಾ ಅಂತ ಅಂದ್ಬಿಟ್ಟು. ಸೊ
ಸೊ ಇದು ಒಂಥರ ಪ್ಯಾಟ್ರನ್ ಸ್ಯಾರಿ, ಇದು ಇನ್ನೊಂದು ಡಿಫ್ರೆಂಟ್ ಪ್ಯಾಟ್ರನ್ ಸ್ಯಾರಿ. ನಾನು ನಿಮಗೆ ಯಾವ್ಯಾವ ಸ್ಯಾರಿ ಅವ್ರು ಬುಕ್ ಮಾಡ್ಕೊಂಡಿದ್ದಾರೆ ವಿತ್ ಪ್ರೂಫ್ ತೋರಿಸ್ತೀನಿ. ಓಕೆನಾ, ಸುಮ್ಮನೆ ನನಗೆ ಹೇಳೋಕ್ಕೆಲ್ಲ ಇಷ್ಟ ಆಗಲ್ಲ. ಸೊ ನಿಜವಾಗ್ಲೂ ನೀವು ಕಳಿಸ್ತಾ ಇದ್ದಾಳೆ ಹಾಗೆ ಹೆಂಗೆ ಅಂತ ನೀವು ಅನ್ಕೊಬೋದು. ಎಸ್, ಸೊ ಇದರಲ್ಲಿ ಒಂದು ಸ್ಯಾರಿ ಇದೆ, ಲಾಸ್ಟಲ್ಲಿ ತೋರಿಸ್ತೀನಿ. ಓಕೆನಾ, ಇವಾಗ ನಾನು ನನ್ನ ಸ್ಯಾರಿ ಕಲೆಕ್ಷನ್ಸ್ ತೋರಿಸ್ತೀನಿ. ಓಕೆನಾ, ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಸೊ ವಾಟ್ಸಪ್ ಮಾಡಿ ನೀವು ಎಂಕ್ವೈರಿ ಕೂಡ ಮಾಡ್ಬೋದು, ಆರ್ಡರ್ ಪ್ಲೇಸ್ ಮಾಡ್ಬೋದು. ಕಂಪ್ಲೀಟ್ಲಿ ಗೈಸ್ ಡಿಫ್ರೆಂಟ್ ಕಲೆಕ್ಷನ್ಸ್ ಒಂದೇ ಕ್ವಿಕ್ ಆಗಿ ತೋರಿಸ್ತಾ ಹೋಗ್ತೀನಿ ನಾನು. ನೀವು ಇನ್ನೊಂದು ಅಬ್ಸರ್ವ್ ಮಾಡಿ, ನಾನು ಫಾರ್ ದ ಫಸ್ಟ್ ಟೈಮು ಅದು ನಮ್ಮನೆ ಹಾಲಲ್ಲಿ ಈ ಥರ ನಾನು ಸ್ಯಾರಿ ವಿಡಿಯೋ ಮಾಡ್ತಾ ಇರೋದು. ಸೊ ಮಕ್ಕಳು ಮಲಗಿದ್ದಾರೆ, ನಮ್ಮ ಅತ್ತೆ ಆಚೆ ಹೋಗಿದ್ದಾರೆ, ನಮ್ಮ ಮಾವ ಒಳಗಡೆ ಮಲಗಿದ್ದಾರೆ. ಸೊ ಮಕ್ಕಳು ಮಲಗಿರೋ ಟೈಮ್ ಗ್ಯಾಪಲ್ಲಿ ನಾನು ವಿಡಿಯೋ ಶೂಟ್ ಮಾಡಲೇಬೇಕು ಅಂತ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಪಟಾಪಟ್ ಅಂತ ನನ್ನ ಹೊಸ ಹೊಸ ಕಲೆಕ್ಷನ್ಸ್ ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಪ್ಯಾಟ್ರನ್ ಬಂದು ಇದು ವಿಸ್ಕೋಸ್ ಆಗಿರುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್. ನೀವು ಝೂಮಲ್ಲೂ ತೋರಿಸ್ತೀನಿ, ನೋಡ್ತಾ ಇರ್ಬೋದು, ಪ್ಯಾಟ್ರನ್ ನೋಡ್ತಾ ಇರ್ಬೋದು. ಇದರಲ್ಲಿ ಎಷ್ಟು ಕಲರ್ ಅವೈಲಬಲ್ ಇದೆ ಅಂತಲೂ ತೋರಿಸ್ತೀನಿ. ತುಂಬ ಒಂದು ಪ್ರೀಮಿಯಂ ಕ್ವಾಲಿಟಿಲಿ ಅವೈಲಬಲ್ ಇರೋಂತಹ ಸ್ಯಾರಿ ನೋಡಿ, ಟೊಮ್ಯಾಟೊ ರೆಡ್. ಓಕೆನಾ, ನೆಕ್ಸ್ಟ್ ಒನ್ ಬಂದು ಈ ಕಲರು. ಸೊ ಯಾರಿಗೆಲ್ಲ ಕಲರ್ಸ್ ಇಷ್ಟ ಆಯಿತು ಬೇಗ ನನಗೆ DM ಮಾಡಬೇಕು. ಈ ಸ್ಯಾರಿ ತೋರಿಸ್ತೀನಿ ಈಗ ನಾನು. ಇಷ್ಟ ಆಗದೆ ಇರೋದು ಯಾರಿಗೆ, ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ. ಇದು ನೀವು ನೋಡ್ತಾ ಇರ್ಬೋದು, ವಿಸ್ಕೋಸಲ್ಲಿ ಬಂದಿದೆ ಸ್ಯಾರೀಸ್. ಇದು ಕಂಪ್ಲೀಟ್ಲಿ ಬೋಟ್ಸ್ ನೋಡ್ತಾ ಇರ್ಬೋದು. ಪ್ರತಿ ಒಂದು ತುಂಬ ಪ್ರೀಮಿಯಂ ಕ್ವಾಲಿಟಿಲಿ ಇರುವಂತಹ ಸ್ಯಾರೀಸು. ಕಲರ್ ನೋಡ್ತಾ ಇರ್ಬೋದು ನೀವು. ಓಕೆನಾ, ಆ್ಯಂಡ್ ಇದರಲ್ಲಿ ಇನ್ನೂ ಒಂದು ಕಲರ್ ಅವೈಲಬಲ್ ಇದೆ. ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್, ಕಾಂಬಿನೇಷನ್ ವೈಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಇದೆಲ್ಲ ಬೊಟಿಕ್ ಕಲೆಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಎಲ್ಲ ಒಂದೇ ಪೀಸ್ ಅವೈಲಬಲ್ ಇರೋದು, ಬಿಕಾಸ್ ಬೊಟಿಕ್ ಕಲೆಕ್ಷನ್ಸು ರಿಪೀಟೆಡ್ ಆಗಿ ತೊಗೊಳ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಎಲ್ಲ ಸಿಂಗಲ್ ಪೀಸಸ್ ತೊಗೊಂಡಿದ್ದೀನಿ. ಓಕೆ, ಇವಾಗ ನೆಕ್ಸ್ಟ್ ತೋರಿಸ್ತೀನಿ. ಇದು ಕಾಟನ್ ಸ್ಯಾರೀಸು. ಕಾಟನ್ ಸ್ಯಾರೀಸ್ ಯಾರಿಗೆಲ್ಲ ಇಷ್ಟ ತೊಗೊಳ್ಬೋದು. ಇದರಲ್ಲಿ 2 ಕಲರ್ ಅವೈಲಬಲ್ ಇದೆ. ಏನಕ್ಕೆ 2 ಕಲರ್ ಅವೈಲಬಲ್ ಅಂತ ಅಂದರೆ, ನಾನು ವಾಟ್ಸಪ್ಪಲ್ಲಿ ಫಸ್ಟ್ ಹಾಕೋದ್ರಿಂದ ಅಲ್ಲಿ ನನಗೆ ಸುಮಾರು ಸೋಲ್ಡ್ ಔಟ್ ಆಗುತ್ತೆ. ಸೊ ಈ ರೀತಿ ಬರುತ್ತೆ ಪ್ಯಾಟ್ರನ್ನು. ಇದ್ರ ಪ್ರೈಸ್ ಬಂದು ಜಸ್ಟ್ 700 ರುಪೀಸ್ ಆಗಿರುತ್ತೆ. ಬ್ಲೌಸು ಕಾಂಟ್ರಾಸ್ಟಲ್ಲಿ ಬರುತ್ತೆ ಇದು. ಓಕೆನಾ, ನೆಕ್ಸ್ಟು ತುಂಬ ಜನ ಕಾಂಟ್ರಾಸ್ಟಲ್ಲಿ ತರಿಸಿ ಅಂತ ಕೇಳ್ತಾ ಇರ್ತೀರಾ. ಸೊ ಕಾಂಟ್ರಾಸ್ಟಲ್ಲಿ ಈ ರೀತಿ ಒಂದು ಸ್ಯಾರಿ ಅವೈಲಬಲ್ ಇದೆ ನಿಮಗೆ. ಒಳಗಡೆ ಬ್ಲೌಸ್ ಬಂದು ಈ ರೀತಿ ಬರುತ್ತೆ. ಇದರಲ್ಲಿ 3 ಕಲರ್ ಅವೈಲಬಲ್ ಇದೆ, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ನೋಡಿ, ಬ್ಲೌಸ್ ಬಂದು ಈ ರೀತಿ ಬರುತ್ತೆ. ಸ್ಯಾರಿ ಫುಲ್ಲು ಕಂಪ್ಲೀಟ್ಲಿ ಹಿಂಗೆ ಬರುತ್ತೆ. ಓಕೆನಾ, ಇದ್ರ ಪ್ರೈಸ್ ಬಂದು ಜಸ್ಟ್ 1300 ರುಪೀಸ್ ಆಗಿರುತ್ತೆ. ನೋಡಿ, ಇದಕ್ಕೆ ಬ್ಲ್ಯಾಕಿಗೆ ರೆಡ್ ಕಾಂಬಿನೇಷನ್ ಬಂದಿದೆ. ಬ್ಲೌಸು ಬುಟ್ಟ ಬರುತ್ತೆ ನಿಮಗೆ. ಸೊ ನನಗೆ ಇದು ಕಂಪ್ಲೀಟ್ ಸ್ಯಾರಿ ನಿಮಗೆ ಓಪನ್ ಮಾಡಿ ತೋರ್ಸೋಕ್ಕಾಗಲ್ಲ. ಸೊ ನನಗೆ ವಾಟ್ಸಪ್ ಎಂಕ್ವೈರಿ ಮಾಡಿದ್ರೆ ಖಂಡಿತ ನಿಮಗೆ ನಾನು ಪಿಕ್ಸ್ ತೆಗೆದು ಇಟ್ಟಿರ್ತೀನಲ್ಲ, ಅದೇ ನಿಮಗೆ ಕಳಿಸ್ಕೊಡ್ತೀನಿ. ಓಕೆನಾ, ಸೊ ನೆಕ್ಸ್ಟ್ ಇವಾಗ ಈ ಸ್ಯಾರಿನ ನೀವು KSIC ಪ್ಯೂರಲ್ಲಿ ನೋಡಿರ್ತೀರಾ. ಇದು ಪ್ಯಾಟ್ರನ್ ಬಟ್ಟೆ ಮಾತ್ರ ಅಲ್ಟಿಮೇಟು, ಸೂಪರ್ ಆಗಿದೆ ಸ್ಯಾರಿ ಮಾತ್ರ. ಓಕೆನಾ, ಪಲ್ಲು ಅಂತೂ ತುಂಬ ರಿಚ್ ಆಗಿ ಬಂದಿದೆ. KSIC ಪ್ಯಾಟ್ರನಲ್ಲಿ ಬಂದಿರೋಂತಹ ಸೀರೆ ಇದು. ಇದರಲ್ಲಿ ಇನ್ನೂ ಒಂದು ಕಲರ್ ಅವೈಲಬಲ್ ಇದೆ. ಕಾಂಬಿನೇಷನ್ ನೋಡ್ತಾ ಇರ್ಬೋದು ನೀವು. ಸೊ ಇದೊಂದು ಓಕೆನಾ, ಕಾಂಬಿನೇಷನ್ ವೈಸ್ ಎರಡು ತುಂಬ ಚೆನ್ನಾಗಿದೆ. ಓಕೆ, ನಾನು ಏನಕ್ಕೆ ಲಿಮಿಟೆಡ್ ಆಗಿ ತರಿಸ್ತೀನಿ ಅಂತಂದರೆ ರಿಪಿಟೇಷನ್ ಆಗಬಾರ್ದು.
ಒಂದು ರಿಪೀಟ್ ಆಗಬಾರ್ದು ಅಂತ ನಾನು ಪ್ಲಾನ್ ಮಾಡಿ ತರಿಸೋ ಅಂಥದ್ದು. ಇವಾಗ ನಾನು ತೋರಿಸ್ತಾ ಇರೋ ಈ ಸ್ಯಾರಿ ಅಂತೂ ಅಲ್ಟಿಮೇಟ್. ವಿಸ್ಕೋಸಲ್ಲಿ ಬರುತ್ತೆ ಗೈಸ್ ಇದು ಸೀರೆ. ಜಸ್ಟ್ ನೀವು ಎಂಕ್ವೈರಿ ಮಾಡಬೇಕು, ನನಗೆ ಪಿಕ್ ಕಳಿಸಿ ಹೆಂಗಿದೆ ಇದು ಒಳಗಡೆ ಅಂತಂದ್ರೂ ನೀವು ಜಸ್ಟ್ ನನಗೆ ಮೆಸೇಜ್ ಕೂಡ ಮಾಡ್ಬೋದು. ನೀವು ತಗೊಂಡಿಲ್ಲ ಅಂತ ಅಂದ್ರೂ ಈ ಸ್ಯಾರಿ ಎಸ್ಪೆಷಲಿ ನೀವು ನೋಡೋದಕ್ಕೆ ಹೆಂಗೆ ಬಂದಿದೆ ಇದು. ಇವಾಗ ನಾನು ತೆಗೆದ್ರೆ ಸೀರೆ ಎಲ್ಲ ಕಂಪ್ಲೀಟ್ಲಿ ಇದೆ ಆಯಿತು. ಇವಾಗ ನೋಡಿ ಹಿಂಗೆ ತೋರಿಸ್ತೀನಿ ನೋಡಿ. ಇದು ಒಂದು ಒಳ್ಳೆ ಡಿಸೈನು ನೋಡಿ, ಕಂಪ್ಲೀಟ್ಲಿ ಸ್ಯಾರಿ ಹಿಂಗೆ ಬಂದಿದೆ. ಒನ್ಸ್ ಅದು ಓಪನ್ ಮಾಡ್ತು ಅಂತಂದರೆ ಈಗ ಮಾಡೋಕ್ಕೆ ಕಷ್ಟ. ಈ ಥರ ಗುಟ್ಟದಲ್ಲಿ ಬಂದಿದೆ, ನೋಡ್ತಾ ಇರ್ಬೋದು ನೀವು. ಸ್ಯಾರಿ ಕಂಪ್ಲೀಟ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಬಂದಿದೆ. ಓಪನ್ ಮಾಡಿಬಿಟ್ಟೆ ಸ್ಯಾರಿನ ನಾನು. ತುಂಬ ತುಂಬ ಸಖತ್ತಾಗಿದೆ ಸ್ಯಾರಿ ಮಾತ್ರ, ಭಾರನೂ ಇದೆ. ಓಕೆನಾ. ಇವಾಗ ನೀವು ರೇಷ್ಮೆ ಸೀರೆ ಎಲ್ಲ ನೀವು ಹೊರಗಡೆ ಹಾಕೊಂಡು ಹೋಗ್ತೀರಾ, ಬಟ್ ಅದಕ್ಕಿಂತ ರಿಚ್ ಆಗಿ ಕಾಣಿಸುತ್ತೆ ಇಂಥ ಸೀರೆಗಳು. ನಾನು ನೆಕ್ಸ್ಟ್ ತೋರಿಸ್ತೀನಿ. ಪಿಂಕಲ್ಲಿ ಬಂದಿರೋ ಕಾಂಬಿನೇಷನ್ ಸ್ಯಾರಿ ನೋಡ್ತಾ ಇರ್ಬೋದು, ಡಿಸೈನ್ ನೋಡ್ತಾ ಇರ್ಬೋದು ನೀವು. ಸಖತ್ ಸೂಪರ್ ಆಗಿದೆ. ಇವಾಗ ಸೆಲೆಬ್ರಿಟೀಸ್ ಎಲ್ಲ ಉಟ್ಕೊತಾರೆ, ಆ ಥರ ನಮಗೆ ಸೀರೆ ಬೇಕು ಅಂತ ಹುಡುಕ್ತಾ ಇರ್ತೀರಲ್ಲ, ಸೊ ದಿಸ್ ಈಸ್ ದ ಒನ್. ಒಳಗಡೆ ಅಂತೂ ಸಖತ್ತಿದೆ ನೋಡಿ, ಸಖತ್ತಾಗಿದೆ ಸೀರೆ ಮಾತ್ರ. ಭಾರ ನೋಡಿ, ಭಾರನೂ ಹಾಗೆ ಇದೆ. ಸೊ ತುಂಬ ಸ್ವಲ್ಪ ಕ್ಲಾಸಿ ಆಗಿರಬೇಕು, ಆಚೆ ಈಚೆ ಹೋದ್ರೆ ನಾವು ಹೈಲೈಟಾಗಿ ಕಾಣಿಸ್ಬೇಕು ಅಂತ ಯೋಚನೆ ಮಾಡ್ತಿರಲ್ಲ ಅಂಥವರಿಗೆ ಬೊಟಿಕ್ ಕಲೆಕ್ಷನ್ಸು. ಮತ್ತು ಸೆಮಿ ಸಿಲ್ಕು ಇಷ್ಟಪಡ್ತೀರಾ ಕೆಲವರು, ಅದರಲ್ಲಿ ಇದು ಆನೆ ಪ್ಯಾಟ್ರನ್ ಬಂದಿದೆ. ಇದರಲ್ಲಿ ತುಂಬ ಕಲರ್ಸ್ ಇತ್ತು, ಬಟ್ ಸೋಲ್ಡ್ ಔಟ್ ಆಯಿತು. ಲಾಸ್ಟ್ 1 ಪೀಸ್ ಇದೆ. ಇದು ಜಸ್ಟ್ 1300 ರುಪೀಸು. ಓಕೆನಾ. ಆ್ಯಂಡ್ ಇನ್ನು ಸಿಂಪಲ್ ಆಗಿ ನಮಗೆ ಒಂದು ಲಿಮಿಟೆಡ್ ರೇಂಜಲ್ಲಿ ಹೇಳಿ ಅಂತಂದರೆ ಇದರಲ್ಲಿ ಬ್ರೌನ್ ಅವೈಲಬಲ್ ಇದೆ, ಗ್ರೀನ್ ಬಾಟಲ್ ಗ್ರೀನ್ ಅವೈಲಬಲ್ ಇದೆ. ಇದು ಜಸ್ಟ್ 1000 ರುಪೀಸ್ ಆಗುತ್ತೆ ನಿಮಗೆ. ಓಕೆ, ಇದು ಬಲ್ಕ್ ಕ್ವಾಂಟಿಟಿಯಲ್ಲಿ ಅವೈಲಬಲ್ ಇರುತ್ತೆ. ಇದಂತೂ ಒಂದು ಬಡ್ಜೆಟ್ ಫ್ರೆಂಡ್ಲಿ ರೇಂಜಲ್ಲಿ ನಮಗೆ ಜಾರ್ಜೆಟ್ ಸ್ಯಾರೀಸ್, ಲೈಟ್ ವೇಟ್ ಜಾರ್ಜೆಟ್ ಸ್ಯಾರೀಸ್ ಬೇಕು ಅನ್ನೋರಿಗೆ ದಿಸ್ ಈಸ್ ದ ಒನ್ ಗುಡ್ ಆಪ್ಷನ್. ಇದು ಜಸ್ಟ್ 1500 ರುಪೀಸ್ ಆಗುತ್ತೆ. ಇದರಲ್ಲೂ ಕಲರ್ಸ್ ಇತ್ತು, ಎಲ್ಲ ಸೋಲ್ಡ್ ಔಟ್ ಆಯಿತು. ಸೊ ನೀವು ನೋಡ್ತಾ ಇರ್ಬೋದು. ಓಕೆನಾ. ಸೊ ಎಲ್ಲ ಕಂಪ್ಲೀಟ್ಲಿ ನಾನು ಇದ್ರ ವಿಡಿಯೋದಲ್ಲಿ ಕಂಪ್ಲೀಟ್ಲಿ ನಿಮಗೆಲ್ಲ ಸ್ಟಾಕು ತೋರಿಸಿದ್ದೀನಿ. ಇನ್ಮೇಲೆ ಹಿಂಗೆ ನನ್ನ ಒಂದು ದಿಯಾಂಶ್ ವಸ್ತ್ರಾಸ್ ಪೇಜಲ್ಲಿ ತುಂಬ ವೈಡ್ ವೆರೈಟಿ ಆಫ್ ಕಲೆಕ್ಷನ್ಸ್, ಬೊಟಿಕ್ ಕಲೆಕ್ಷನ್ಸ್ ಎಸ್ಪೆಷಲಿ ನಂಗೆ ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಅದನ್ನೇ ನಾನು ಫೋಕಸ್ ಮಾಡ್ತೀನಿ ನೆಕ್ಸ್ಟ್. ಇವಾಗ ನಿಮಗೆ ನಾನು ಆಸ್ಟ್ರೇಲಿಯಾದವರು ಯಾವ್ಯಾವ ಸ್ಯಾರಿ ಬುಕ್ ಮಾಡ್ಕೊಂಡಿದ್ದಾರೆ ಅಂತ ತೋರಿಸ್ತೀನಿ. ಅವಾಗ ನಿಮಗೂ ಗೊತ್ತಾಗುತ್ತೆ ಅಲ್ಲಿ ಈ ಥರನೂ ಸೀರೆ ಹಾಕ್ತಾರಾ. ಅದು ತುಂಬ ಏಜ್ಡ್ ಪೀಪಲ್ ಇರ್ತಾರೆ, ಎಲ್ಲ ಥರ ಪೀಪಲ್ ಇರ್ತಾರೆ. ಬಟ್ ಬನ್ನಿ ಇವಾಗ ತೋರಿಸ್ತೀನಿ ಎಷ್ಟು ಸ್ಯಾರಿ ಏನು ಎತ್ತ ಅಂತ ಅಂದ್ಬಿಟ್ಟು. ಅದಕ್ಕೆ ಅದನ್ನು ಸಪ್ರೇಟ್ ಇಟ್ಬಿಟ್ಟಿದ್ದೀನಿ ನಾನು. ಅದ್ರ ಮೇಲೆ ಆಸ್ಟ್ರೇಲಿಯಾ ಅಂತಲೂ ಬರ್ಸ್ಕೊಂಡು ತೊಗೊಂಬಂದಿದ್ದೀನಿ, ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಓಕೆನಾ. ಇವಾಗ ಇದನ್ನೆಲ್ಲ ಎತ್ತಿಡೋದೇ ನನ್ನ ಟಾಸ್ಕ್. ಸೊ ಬನ್ನಿ ಇವಾಗ ಯಾವ್ಯಾವೆಲ್ಲ ಸೀರೆಸ್ ಅವ್ರು ನನ್ನ ಹತ್ರ ಪರ್ಚೇಸ್ ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ 1 by 1. ಇವಾಗ ಮೊದಲನೇದಾಗಿ ಇದು ಜಾಲ್ ಪ್ಯಾಟ್ರನ್ನು ನೋಡ್ತಾ ಇರ್ಬೋದು, ಜಾರ್ಜೆಟ್ ಅಲ್ಲಿ ಬರುತ್ತೆ. ಇದು ಅಷ್ಟೇ ಜಾರ್ಜೆಟ್ ಸ್ಯಾರೀಸ್. ಕಾಂಬಿನೇಷನ್ ವೈಸ್ ಇದೆಲ್ಲ ಬೊಟಿಕ್ ಕಲೆಕ್ಷನ್ನು ನೋಡಿ. ಇದೆಲ್ಲ ಕಂಪ್ಲೀಟ್ಲಿ ಬೊಟಿಕ್ ಕಲೆಕ್ಷನ್ನು. 1 by 1 ಹಾಗೆ ರ್ಯಾಂಡಮ್ ಆಗಿ ತೋರಿಸ್ತೀನಿ. ಇದು ನೋಡಿ, ಇದು ಅಷ್ಟೇ ಎಲ್ಲ ವಿಸ್ಕೋಸು ಗೈಸ್, ಎಲ್ಲ ಪ್ರೀಮಿಯಂ ಕ್ವಾಲಿಟಿ. ಇದು ಮೀನಾಕರಿ, ಪ್ಯೂರ್ ಮೀನಾಕರಿ ವರ್ಕಲ್ಲಿ ಬರುತ್ತೆ. ಸೊ ಇದು ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ನನಗೇನೋ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನಿಜ. ಒಂದೇ ಸಲ ಇಷ್ಟು ಬಲ್ಕ್ ಆರ್ಡರ್ ಮಾಡ್ಕೊಂಡಿದ್ದಾರೆ, ಅದು ನನ್ನ ಪೇಜ್ ನನ್ನ ನಂಬಿ ಅಂತ ಅವರು 1 ಟೈಮ್ ಪೇಮೆಂಟ್ ಮಾಡಿದ್ರು. ಸೊ ನೋಡ್ತಾ ಇರ್ಬೋದು ನೀವು ಎಂಥ ರಿಚ್ ಕಲರ್ಸು. ಮತ್ತು ಇದು ಅಷ್ಟೇ. ಸೊ ಇವಾಗ ಇಲ್ಲೊಂದು ಬಂಡಲ್ ಇದೆ, ಇದು ಕೂಡ ತೋರಿಸ್ತೀನಿ. ಇದು ಒಂದು ಟಸ್ಸರ್ ಸಿಲ್ಕ್ ಆಗಿರುತ್ತೆ. ಸೊ ನಾನು ಆವಾಗಲೇ ತೋರಿಸಿದ್ನಲ್ಲ ನಿಮಗೆ, ಅದು ಕಲಂಕಾರಿ ಪ್ಯಾಟ್ರನ್ನು. ಸಾರಿ, ನಾನು ಈ ಕಲಂಕಾರಿ ಪ್ಯಾಟ್ರನ್ನ ಮಿಸ್ ಮಾಡಿಬಿಟ್ಟೆ. ತೋರಿಸ್ತೀನಿ ನಿಮಗೆ, ಲಾಸ್ಟಲ್ಲಿ ತೋರಿಸ್ತೀನಿ. ಇದು ಕೂಡ ಅವೈಲಬಲ್ ಇದೆ. ಆ್ಯಂಡ್ ಇದು ನೋಡಿ, ಗಜ್ಜಿ ಸಿಲ್ಕ್ ಸ್ಯಾರಿ.
ಆ್ಯಂಡ್ ಇದು ಒಂದು ಗಜ್ಜಿ ಸಿಲ್ಕು, ಇದು ಆರೆಂಜ್ಗೆ ಬ್ಲ್ಯಾಕು, ಮತ್ತು ನೋಡಿ ಕಾಟನ್ ಸ್ಯಾರಿ ಗ್ರೀನ್ ತೊಗೊಂಡಿದ್ದಾರೆ ಅವರು. ಅಂದರೆ ಅವರು ರಿಪಿಟೇಷನ್ ಆಗಿ ಯಾವುದೂ ಕೂಡ ತೊಗೊಂಡಿಲ್ಲ. ಸೊ ಇದು ಬ್ರೊಕೆಟ್ ಸ್ಯಾರಿ ಆ್ಯಂಡ್ ಇದು ಒಂದು ಜಾರ್ಜೆಟ್ ಬರುತ್ತೆ, ಜಾರ್ಜೆಟ್ಟು. ನಾನು ಏನಕ್ಕೆ ಕವರ್ ಓಪನ್ ಮಾಡ್ತಾ ಇಲ್ಲ ಅಂತಂದರೆ ತಿರ್ಗಾ ಕವರ್ ಓಪನ್ ಮಾಡಿದ್ರೆ ಕ್ಲೋಸ್ ಮಾಡೋದು ಕಷ್ಟ ಅಂತ ಹೇಳ್ಬಿಟ್ಟು. ಇದು ಡೀರ್ ಪ್ಯಾಟ್ರನ್. ಸೊ ನೋಡಿ ಇದು ಡೀರ್ ಪ್ಯಾಟ್ರನ್ ತೊಗೊಂಡಿದ್ದಾರೆ. ಓಕೆನಾ, ಕಂಪ್ಲೀಟ್ಲಿ ಒಂದು 16-18 ಸ್ಯಾರಿ ಒಬ್ಬರೇ ಪರ್ಚೇಸ್ ಮಾಡಿದ್ದಾರೆ ಗೈಸ್. ಇವಾಗ ನಾನು ಇನ್ನೂ ಒಂದು ಸ್ಯಾರಿ ಮಿಸ್ ಮಾಡಿದೆ ನಿಮಗೆ, ಅದು ಕೂಡ ತೋರಿಸ್ಬಿಡ್ತೀನಿ. ಓಕೆನಾ, ಇವಾಗ ಲಾಸ್ಟ್ ಪ್ಯಾಟ್ರನ್ ಸ್ಯಾರಿ ತೋರಿಸ್ತೀನಿ. ಇದು ಬಂದು ನಿಮಗೆ ಕಂಪ್ಲೀಟ್ಲಿ ಮೈಸೂರು ಸಿಲ್ಕಲ್ಲಿ ಬರುತ್ತೆ, ಕ್ರೀಪು. ಬಟ್ ನಿಮಗೆ ಬ್ಲೌಸ್ ಬಂದು ಡಿಫ್ರೆಂಟ್ ಆಗಿದೆ. ಏನು ಗೊತ್ತಾ ಸ್ಪೆಷಲ್ಲು, ಇದು ನಿಮಗೆ ಬ್ಲೌಸು ಕಲಂಕಾರಿಲಿ ಬರುತ್ತೆ. ಓಕೆನಾ, ಇದ್ರ ಪ್ರೈಸು ನಿಮಗೆ ಜಸ್ಟ್ 1100 ರುಪೀಸು. ಇದರಲ್ಲಿ ಕಲರ್ಸ್ ಕೇಳ್ತೀರಾ ನೀವು, ಕಲರ್ಸು ಇದೆ. ಕಲರ್ಸ್ ಬಂದು ನೋಡಿ ಬ್ಲ್ಯಾಕ್ ಇದೆ, ಇಲ್ಲಿ ಕಲರ್ ಶೇಡ್ ನೋಡ್ತಾ ಇರ್ಬೋದು ನೀವು, ಒಳಗಡೆ ಕಲಂಕಾರಿ ಬಂದಿರೋದು. ಗೈಸ್ ದಯವಿಟ್ಟು ನನ್ನ ಸ್ಯಾರಿ ಇಲ್ಲಿ ಕಂಪ್ಲೀಟ್ಲಿ ತೋರ್ಸೋಕ್ಕಾಗಿಲ್ಲ ಅಂದರೂ ಒಂದು ಮೆಸೇಜ್ ಹಾಕಿ ನಿಮಗೆ ನಾನು ಪಿಕ್ಸ್ ಕಳಿಸ್ಕೊಡ್ತೀನಿ. ಸೊ ಇದು ಬಾಟಲ್ ಗ್ರೀನಿಗೆ ಪಿಂಕ್ ಕಲಂಕಾರಿ ಬಂದಿರುತ್ತೆ. ಓಕೆನಾ, ಸೊ ಇಷ್ಟು ಸ್ಯಾರಿ ವಿಡಿಯೋ ಆ್ಯಂಡ್ ಒಂದು ಇನ್ಫಾರ್ಮೇಟಿವ್ ಆ್ಯಂಡ್ ಒಂದು ಖುಷಿ ವಿಚಾರ ನಿಮ್ಮ ಹತ್ರ ಶೇರ್ ಮಾಡಬೇಕಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಎವ್ರಿ ಒನ್. ನಾನು ನಿಮಗೆ ಪ್ರೂಫ್ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಬನ್ನಿ ಇವಾಗ ತೋರಿಸ್ತೀನಿ. ಅವ್ರ ಹೆಸರು ಲಕ್ಷ್ಮಿ ಅಂತ ಹೇಳಿ, ನೀವು +61 ನೋಡ್ಬೋದು. ಇದು ಆಸ್ಟ್ರೇಲಿಯಾದಿಂದ ಬಂದಿರೋ ಅಂಥದ್ದು. ಸೊ ಕಂಪ್ಲೀಟ್ಲಿ ಆರ್ಡರ್ ನನಗೆ ಲಕ್ಷ್ಮಿ ಅಕ್ಕ ಕೊಟ್ಟಿರೋ ಅಂಥದ್ದು. ಸೊ ನಂಬರ್ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ನಮ್ಮ ದೇಶದ ಬೇರೆ ದೇಶದ ಅಂತ ಹೇಳ್ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್.